ಸೊ ಫ್ರೆಂಡ್ಸ್, ಈಗ ತಿಂಡಿ ಎಲ್ಲ ಮುಗೀತು. ಹೇರ್ಗೆ ಅಪ್ಲೈ ಮಾಡಬೇಕಿತ್ತು ಆಯಿಲ್ನ. ನಾನು ಅದಕ್ಕೆ ಇವತ್ತು ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ತೋರಿಸೋದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಸ್ನಾನ ಮಾಡ್ತೀನಿ, ಇವಾಗ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ. ಹೇರ್ ಆಯಿಲ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನಾನು ಹೇಳೋದೇನು ಅಂದರೆ, ಹೇರ್ನ ಚೆನ್ನಾಗಿ ಕುಮ್ ಮಾಡ್ಕೋಬೇಕು. ಇದರಿಂದ ಹೇರಲ್ಲಿರುವಂಥ ಟ್ಯಾಂಗಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆಯಿಲ್ ಅಪ್ಲೈ ಮಾಡಿದ್ಮೇಲೆ ತುಂಬ ಜನಕ್ಕೆ ತಲೆ ಬಾಚಿದಾಗ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅನ್ನೋ ಫೀಲ್ ಆಗುತ್ತೆ. ಅದು ಇದೇ ಕಾರಣದಿಂದ ಮೊದಲೇ ನಾವು ಹೇರ್ನ ಚೆನ್ನಾಗಿ ಡಿಟ್ಯಾಂಗಲ್ ಮಾಡಿಕೊಂಡ್ರೆ ಆಮೇಲೆ ಅಷ್ಟು ಹೇರ್ ಫಾಲ್ ಆಗೋದಿಲ್ಲ. ಅದಕ್ಕೆ ಮೊದಲಿಗೆ ತಲೆನ ನೀಟಾಗಿ ಡಿಟ್ಯಾಂಗಲ್ ಮಾಡ್ಕೊಳ್ಳಿ. ನಂತರ ನೀವು ಹೇರ್ ಅಪ್ಲೈ ಮಾಡಬೇಕು, ಆಯಿಲ್ ಅಪ್ಲೈ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು, ನೀಟಾಗಿ ಡಿಟ್ಯಾಂಗಲ್ ಮಾಡಿಕೊಂಡೆ. ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ, ಮೊದಲಿಗೆ ಇಲ್ಲಿ ನೋಡ್ಬೋದು ಕೊಕೊನಟ್ ಆಯಿಲ್ನ ತಗೊಂಡಿದ್ದೀನಿ. ಇವಾಗ ಸಮ್ಮರ್ ಆದ್ದರಿಂದ ಇದಕ್ಕೆ ಸ್ವಲ್ಪ ಮಟ್ಟದಲ್ಲಿ ನಾನು ಕ್ಯಾಸ್ಟರ್ ಆಯಿಲ್ನು ಕೂಡ ಬಳಸ್ಕೊತೀನಿ. ಇದು ಯಾವ ಟ್ರೆಂಡ್ ಅಂತ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ನಾನು ಇದೇ ಯೂಸ್ ಮಾಡೋದು. ಚೆನ್ನಾಗಿದೆ, ಸ್ವಲ್ಪನೇ ಹಾಕ್ಕೊತೀನಿ ಇಷ್ಟು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಸ್ಕಾಲ್ಪ್ಗೆ ಅಪ್ಲೈ ಮಾಡಬೇಕು. ಸ್ಕಾಲ್ಪ್ಗೆ ಹೇರ್ ಆಯಿಲ್ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಹೇರ್ ಲೆಂತ್ಗೂ ಕೂಡ ಅಷ್ಟೇ ನೀಟಾಗಿ ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು. ಲೆಂತು ಕೂಡ ಇಂಪಾರ್ಟೆಂಟು. ಯಾಕೆ ಅಂದರೆ ಲೆಂತು ಡ್ರೈ ಆದಷ್ಟು ನಮ್ಮ ಹೇರ್ನಲ್ಲಿ ಬ್ರೇಕೇಜ್ ಜಾಸ್ತಿ ಆಗುತ್ತೆ. ಅದರಿಂದ ಹೇರ್ ಫಾಲ್ ಆಗೋದು ತುಂಬಾ ಚಾನ್ಸಸ್ ಇರುತ್ತೆ. ಅದಕ್ಕೇ ಹೇರ್ ಲೆಂತ್ ಕೊನೆವರೆಗೂ ಕೂಡ ನೀವು ನೀಟಾಗಿ ಅಪ್ಲೈ ಮಾಡಬೇಕು. ಈ ಸಮ್ಮರ್ನಲ್ಲಿ ಹೇರ್ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕಟ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಮನಸ್ಸು ಹೇಗೆ ಬರುತ್ತೋ ಹಾಗೆ. ಸ್ವಲ್ಪ ಹೇರ್ ಫಾಲ್ ಆಯಿತು ಕೂಡ, ಅದರಿಂದ ತಿನ್ನಾಗ್ಬಿಟ್ಟಿದೆ ನನ್ನ ಹೇರು ತುಂಬ. ಅದಕ್ಕೋಸ್ಕರ ಕಟ್ ಮಾಡಿದ್ರೆ ಸ್ವಲ್ಪ ರಿಕವರ್ ಆಗುತ್ತೆ. ನ್ಯೂ ಹೇರೆಲ್ಲ ಬರ್ತಾ ಇದೆ, ಅದಕ್ಕೆ ಕಟ್ ಮಾಡಿಸೋಣ ಅಂತ ಹೇಳಿದ್ದು. ಅದು ಬರೋ ತನಕ ನೀಟಾಗಿ ಲೆಂತು ಸರಿಯಾಗುತ್ತೆ. ಆದಷ್ಟು ಹೇರನ್ನ ಜೆಂಟಲಾಗಿ ಹ್ಯಾಂಡಲ್ ಮಾಡೋದನ್ನ ನೀವು ಕಲ್ತ್ಕೋಬೇಕು. ಯಾಕೆ ಅಂದರೆ ನಾವು ಎಷ್ಟು ರಫ್ ಆಗಿ ಮಾಡ್ತೀವಿ ಅಷ್ಟು ನಮ್ಮ ಹೇರ್ ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಈ ರೀತಿ ಸ್ಕ್ಯಾಲ್ಪ್ಗೆ ಮಸಾಜ್ ಕೊಟ್ಕೋಬೇಕು. ಈ ರೀತಿ ಎಲ್ಲ ಉಜ್ಜೋಕೆ ಹೋಗಬಾರ್ದು. ಜಸ್ಟ್ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ಯಾಲ್ಪಲ್ಲಿ ಮಸಾಜ್ ಮಾಡ್ಕೋಬೇಕು. ತುಂಬ ಜನ ಕೇಳ್ತಾ ಇರ್ತೀರಾ ಶಾಂಪು ಯಾವುದು ಹೇಳಿ, ಎಲ್ಲ ಕಮೆಂಟಲ್ಲಿ ಬಂದು ಮೆಸೇಜ್ ಮಾಡ್ತಾ ಇರ್ತೀರಾ. ಕಮೆಂಟಲ್ಲಿ ಯಾರೂ ಮಾಡೋದಿಲ್ಲ, ಎಲ್ಲ ಬಂದು ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನನ್ನ ರಿಲೇಟಿವ್ಸು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಯಾವ್ದು ಯೂಸ್ ಮಾಡ್ತೀಯ ಹೇಳು ಅಂತ. ಹೇರ್ ಆಯಿಲು ಇಷ್ಟೇ, ನಾನು ಯಾವುದೇ ರೀತಿ ಮಿಕ್ಸ್ಚರ್ ಮಾಡಿ ಯೂಸ್ ಮಾಡಲ್ಲ. ಯಾಕೆ ಅಂದರೆ ಅದು ಹೀಟ್ ಆಗುತ್ತೆ ಏನೋ ಗೊತ್ತಿಲ್ಲ, ಅದರಿಂದ ನನಗೆ ಪಿಂಪಲ್ಸ್ ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ನಂದು. ಅದ್ರ ಭಯದಲ್ಲಿ ನಾನು ಹೇರ್ ಆಯಿಲನ್ನು ಇಷ್ಟೇ ಅಪ್ಲೈ ಮಾಡೋದು. ಅದು ಜಾಸ್ತಿ ಬೀಳೋದು ಇಲ್ಲ ಕೂಡ. ಇಷ್ಟು ಅಪ್ಲೈ ಮಾಡಿಕೊಂಡು ಅದನ್ನು ಒಂದು ನೈಟ್ ಕೂಡ ಆದರೆ ನೈಟ್ ಬಿಡ್ತೀನಿ, ಇಲ್ಲಾಂದರೆ ಸಂಜೆ ಸ್ನಾನ ಮಾಡಿಬಿಡ್ತೀನಿ. ಅದಕ್ಕೇ ಆಲ್ಮೋಸ್ಟ್ ನಾನು ಹೇರ್ ಟಾನಿಕ್ನ ಬಳಸೋದು. ಅಂದರೆ ಮನೇಲಿ ಮಾಡಿ ತೋರಿಸಿದ್ನಲ್ಲ, ಅವತ್ತೊಂದು ತೋರಿಸಿದೆ ಫರ್ಮೆಂಟೆಡ್ ರೈಸ್ ವಾಟರು. ನೀವು ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ಶಾರ್ಟ್ಸಲ್ಲಿ ಫುಲ್ಲು ಡಿಟೇಲಾಗಿ ತೋರಿಸಿದ್ದೀನಿ ನೋಡಿ. ಹೀಗೆ ಮಾಡೋದ್ರಿಂದ ತುಂಬಾ ಹೇರ್ ಫಾಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊದಲೇ ಡಿಟ್ಯಾಂಗಲ್ ಮಾಡ್ಕೊಂಡಿರೋದ್ರಿಂದ ಹೇರು ಸ್ವಲ್ಪ ಸಿಂಪಲಾಗಿ ಬರುತ್ತೆ. ಇದಾಗಿ ಸ್ನಾನ ಮುಗಿಸಿ ನೆಕ್ಸ್ಟು ನಾನು ನಿಮಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಸ್ನಾನ ಮುಗೀತು. ಹೇರ್ ಡ್ರೈ ಮಾಡ್ಕೋಬೇಕಿನ್ನು ಸ್ವಲ್ಪ. ಅಂದರೆ ಹೇರ್ ಡ್ರೈಯರಿಂದ ಅಲ್ಲ, ಹಾಗೆ ಡ್ರೈ ಆಗಲಿಕ್ಕೆ ಬಿಡ್ತೀನಿ ನಾನು. ಇದೆಲ್ಲ ಡ್ರೈ ಆದಮೇಲೆ ತಲೆ ಬಾಚ್ಕೊತೀನಿ. ಡ್ರೈ ಆಗೋಕ್ಕೆ ಮುಂಚೆ ಯಾವತ್ತೂ ಅಷ್ಟೇ ಕೂದಲನ್ನ ಕೋಮ್ ಮಾಡೋದಾಗಲಿ ಮತ್ತು ಅದನ್ನು ಡ್ರೈ ಮಾಡೋದಕ್ಕೋಸ್ಕರ ಟವಲ್ ತಗೊಂಡು ಬಡಿಯೋದಾಗಲಿ ಮಾಡಬಾರ್ದು. ಅದರಿಂದ ತುಂಬಾ ಹೇರ್ ಬ್ರೇಕೇಜ್ ಆಗೋವಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಮ್ಮ ಸ್ಕ್ಯಾಲ್ಪು ಸ್ನಾನ ಮಾಡಿದಾಗ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆ ಟೈಮಲ್ಲಿ ನೀವು ಕೂಮ್ ಮಾಡೋದಾಗಲಿ ಆ ರೀತಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಉದುರುವಂಥ ಚಾನ್ಸಸ್ ಇರುತ್ತೆ.
ಜೋಪಾನ. ನೆಕ್ಸ್ಟ್ ಜಸ್ಟ್ ನಾವು ಎಕ್ಸ್ಟರ್ನಲಿ ಅಂದರೆ ಹೊರಗಡೆಯಿಂದ ಏನೋ ಅಪ್ಲೈ ಮಾಡೋದ್ರಿಂದ ಎಲ್ಲ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂದಲು ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಮೇಯ್ನು ನಮ್ಮ ಫುಡ್ ಇಂಟೇಕು, ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದು ನಮಗೆ ಇದ್ದರೆ ಖಂಡಿತವಾಗಿಯೂ ನಮ್ಮ ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಂತ ಹೇಳಿ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಆಗಲಿ ಏನಾಗಲಿ ನಾನು ರೆಕಮೆಂಡ್ ಮಾಡೋದಿಲ್ಲ. ನಾನು ಹೇಳೋದು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಇರಲಿ, ನೀವು ತಿನ್ನೋದ್ರಲ್ಲಿ ಎಲ್ಲ ರೀತಿ ವಿಟಮಿನ್ಸು ಮತ್ತು ಕೂದಲಿಗೆ ಬೇಕಾಗಿರೋದಂಥದ್ದು ಪ್ರೋಟೀನು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಇದೆಲ್ಲ ತುಂಬ ಇಂಪಾರ್ಟೆಂಟು. ನಾನು ಎಕ್ಸ್ಟ್ರಾ ಟಿಪ್ಸ್ ಕೊಡೋದೇನು ಅಂದರೆ ಅದಕ್ಕಾಗಿ ನಾನು ಜಾಸ್ತಿ ಯೂಸ್ ಮಾಡೋದು ಇದು ಸೀಡ್ಸು. ಆಲ್ಮೋಸ್ಟ್ ಇದನ್ನು ಒಂದು ಡಬ್ಬಿ ಫುಲ್ ಇಟ್ಕೊಬಿಡ್ತೀನಿ. ಹೆಚ್ಚು ಕಡಿಮೆ ನಾನು, ಹಸ್ಬೆಂಡ್, ಪಾಪು ಎಲ್ಲರೂ ತಿಂತೀವಿ ಇದನ್ನು. ಪಾಪು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಒಂದು 200 ರುಪೀಸ್ ನೀವು ಖರ್ಚು ಮಾಡಿದ್ರೆ ಬಾಕ್ಸ್ ತುಂಬ ಬರುತ್ತೆ. ಒಂದೂವರೆ ತಿಂಗಳು ಆರಾಮಾಗಿ ನೀವು ತಿನ್ಬೋದು. ಇದರಲ್ಲಿ ಏನೇನಿದೆ ಅಂತ ಹೇಳೋದಾದರೆ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಅಗಸೆ ಬೀಜ ಆಯಿತಾ, ಏನು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಏನು ಹೇಳ್ತಾರೆ ಅದು. ಎರಡನೇದಾಗಿ ಮೆಲನ್ ಸೀಡ್ಸು. ಇದನ್ನ ಪಾಪುಗೆ ರಾಗಿ ಸರಿ ಮಾಡಿಸ್ಬೇಕಾದ್ರೆ ಕೂಡ ಹಾಕ್ತೀನಿ ನಾನು. ಯಾಕಂದರೆ ತುಂಬಾ ನಮ್ಮ ಬಾಡಿಗಾಗಲಿ, ಬ್ರೈನ್ಗಾಗಲಿ, ನಮ್ಮ ಸ್ಕಿನ್ಗಾಗಲಿ, ಹೇರ್ಗಾಗಲಿ ತುಂಬ ಒಳ್ಳೆಯದು ಮೆಲನ್ ಸೀಡ್ಸು. ನೆಕ್ಸ್ಟ್ ಬಂದಿದ್ದು ಪಂಪ್ಕಿನ್ ಸೀಡು, ಗ್ರೀನ್ ಕಲರ್ ಇದೆ ನೋಡಿ, ಇದು ಪಂಪ್ಕಿನ್ ಸೀಡು. ನೆಕ್ಸ್ಟ್ ಬಂದು ಸನ್ಫ್ಲವರ್ ಸೀಡು, ಮಾಮೂಲಿ ಸೂರ್ಯಕಾಂತಿ ಬೀಜ ಏನಿರುತ್ತೆ ಅದು. ಇದಿಷ್ಟನ್ನು ಮಿಕ್ಸ್ಚರ್ ಮಾಡ್ಕೋಬೇಕು. ಮಿಕ್ಸ್ಚರ್ ಮಾಡ್ಕೊಂಡು ಡೈಲಿ ಒಂದೊಂದು ಸ್ಪೂನಷ್ಟನ್ನು ನೀವು ತಗೋಬೇಕು. ಈ ರೀತಿ ತಗೊಳ್ಳೋದ್ರಿಂದ ನಿಮ್ಮ ಹೇರು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ತುಂಬಾ ಮಾಯ್ಶ್ಚರೈಸಾಗಿ ಕೂಡ ಇರುತ್ತೆ, ಸ್ಮೂತಾಗಿರುತ್ತೆ ನಿಮಗೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಡಿಯೋ ತುಂಬ ಲೆಂತಿ ಆಗ್ತಾಯಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಟಿಪ್ಸನ್ನ ನಾನು ಬರ್ತಾ ವ್ಲಾಗ್ಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.